ನಮಸ್ಕಾರ. ಮೊನ್ನೆ ನಡೆದಂಥ ಮುದ್ದಾಬಳ್ಳಿಯಲ್ಲಿ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಹೋರಾಟವನ್ನು ಮಾಡಿ ಗ್ರಾಮ ಪಂಚಾಯಿತಿಯ NOC ವಿರುದ್ಧ ಮುದ್ದಾಬಳ್ಳಿ ಮತ್ತು ಗೊಂಡಬಾಳ್ ಗ್ರಾಮದ ಎಲ್ಲ ಹಿರಿಯರು, ಯುವಕರು ಪ್ರತಿಯೊಬ್ಬರು ಸೇರಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಹೋರಾಟದಲ್ಲಿ ಅಧಿಕಾರಿಗಳು ಬಂದು ಈ ಒಂದು ಹೋರಾಟದ ಕುರಿತಂತೆ ಗಮನಿಸಿ ಮುಂಬರುವ ದಿನಗಳಲ್ಲಿ ಹೋರಾಟ ಮತ್ತೆ ತೀವ್ರಗತಿಯಲ್ಲಿ ಮುಂದುವರಿಬಾರದು ಅಂತ ಹೇಳಿ ವಿಚಾರ ಮಾಡಿಕೊಂಡು ಸೋಮವಾರ 25ನೇ ತಾರೀಕಿಗೆ ವಿಶೇಷ ಸಭೆಯನ್ನು ಕರೆದು ಅದರಲ್ಲಿ ಚರ್ಚೆ ಮಾಡಿ ನೀಡಿರುವಂತಹ ಸಹಮತವನ್ನು ಹಿಂಪಡೆಯೋದರ ಸಲುವಾಗಿ ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಈ ಹೋರಾಟದ ಬಿಸಿಯಿಂದ ಇವತ್ತು ನಡೆಯುವಂತಹ ಸಭೆಯಲ್ಲಿ NOC ನೀಡುವ ಕುರಿತು ಅದನ್ನು ವಿರೋಧಪಡಿಸಿ ಮುದ್ದಾಬಳ್ಳಿಯಲ್ಲಿ ಕಾರ್ಖಾನೆಯನ್ನು ವಿರೋಧಿಸಿ ನಾವು ತೀರ್ಮಾನವನ್ನು ತಗೊಳ್ತೀವಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಭರವಸೆಯನ್ನು ಕೊಟ್ಟದಕ್ಕೆ ಅವರಿಗೆ ನಾನು ಮುದ್ದಾಬಳ್ಳಿ ಮತ್ತು ಗೊಂಡಬಾಳ್ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೇನೆ. ಅದೇ ರೀತಿ ಈ ಹೋರಾಟಕ್ಕೆ ಛಲವನ್ನು ತೊಟ್ಟು ಮುದ್ದಾಬಳ್ಳಿಯ ಹಿರಿಯರು ಹಾಗೂ ಗೊಂಡಬಾಳ್ ಹಿರಿಯರು ಮತ್ತು ಯುವಕರು ಎಲ್ಲ ಹೋರಾಟವನ್ನು ಮಾಡಿದ್ದಕ್ಕೆ ಈ ಒಂದು ನಿಟ್ಟಿನಲ್ಲಿ ಕಾರ್ಖಾನೆಯನ್ನು ನಾವು ತೊಲಗಿಸುವಂತಹ ಸಮಯ ಬಂದಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಕೊಪ್ಪಳದ ಶಾಸಕರು ಮತ್ತು ಮಾಜಿ ಸಂಸದರು ಇನ್ನು ಅನೇಕರು ಹಿರಿಯರು, ಮುದ್ದಬಳ್ಳಿಯ ಹಿರಿಯರು ಎಲ್ಲ ಹಿರಿಯರು ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತುಕೊಂಡು ಚರ್ಚೆಯನ್ನು ಮಾಡಿ ಈ ಕಾರ್ಖಾನೆ ಬಂದರೆ ಅನಾಹುತಗಳು ಜಾಸ್ತಿ, ಯಾಕಂದರೆ ಅಲ್ಪ ಅದರಿಂದ ಉಪಯೋಗ ಆಗ್ಬೋದು, ಆದರೆ ಅನಾಹುತಗಳು ಜಾಸ್ತಿ ಆಗ್ತದೆ, ಪರಿಸರ ಕೆಡುತ್ತೆ, ಆರೋಗ್ಯ ಕೆಡುತ್ತೆ, ಇನ್ನೂ ಅನೇಕ ತೊಂದರೆಗಳು ಜಾಸ್ತಿ ಆಗ್ತವೆ ಅಂತ ಒಂದು ಚರ್ಚೆಯನ್ನು ಮಾಡಿದಾಗ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಇದನ್ನ ಹಿಂಪಡಿತೀವಿ, ನಾವು ಊರಿಗಾಗಿ ಹಿರಿಯರಿಗಾಗಿ ಗೌರವಿಸ್ತೀವಿ ಅಂತ ಹೇಳಿದ್ದಕ್ಕೆ ನಾನು ನನ್ನ ಕಡೆಯಿಂದ ಮುದ್ದಬಳ್ಳಿ ಕಡೆಯಿಂದ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಎಲ್ಲರಿಗೂ ನಾನು ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.